ನನಗೆ ರೀಸೆಂಟಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ಹಣ ಎಲ್ಲಿಂದ ಬರುತ್ತೆ ಅಂದ್ರಲ್ಲ, ವೆರಿ ರೀಸೆಂಟ್ಲಿ 1 ವರ್ಷದಿಂದ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಬಂದಿದ್ರು ನಮ್ಮ ಶಾಲೆಗೆ. ಒಬ್ಬ ಹುಡುಗ ಸ್ಕೂಲಿಗೆ ಸೇರಬೇಕು ಅಂತ ಬಂದಿದ್ದ, ಡ್ರಾಪ್ಔಟ್ 11ನೇ ನವಂಬರಲ್ಲೋ ಏನೋ. ನಮ್ಮ ಕೈಲಿ ಜಾಗ ಇಲ್ಲ ಅಂದೆ. ಆಮೇಲೆ ಮತ್ತೆ ನನಗೆ ಬೆಂಗಳೂರಿಂದ ಫೋನ್ ಮಾಡೋಕ್ಕೆ ಶುರು ಮಾಡಿ, ನಾನು ಇನ್ನು ನೋಡಬೇಕು. ಓಕೆ, ಸರಿ, ನಾನು ಹೋಗಿದ್ದೆ. ಅನಂತ್, ನಿಮ್ದು ಒಂದೇ ಶಾಲೆ ಇರೋದು, ಒಂದು ಶಾಲೆ ಇರಬಾರ್ದು, ಇನ್ನೊಂದು ಆಗಬೇಕು. ನಾನು ಅದಕ್ಕೆ ಜಮೀನು ಕೊಡ್ತೀನಿ ಹುಡ್ಕೋದು ಒಂಥರ ಏನು ಹುಡ್ಕೊಂಡ್ರು. ಸೊ ಒಂದು 6 ಎಕರೆ ಜಮೀನು ಇನ್ನೊಂದು ತೊಗೊಂಡಿದ್ದೀವಿ. ಅಲ್ಲೇನಾ ಅಕ್ಕಪಕ್ಕ? ಇಲ್ಲ, 17 ಕಿಲೋಮೀಟ್ರ್ ಆಗುತ್ತೆ. ಓ ವಂಡರ್ಫುಲ್. 6 ಕಿಲೋಮೀಟ್ರ್ ಅವರೇ ದುಡ್ಡು ಕೊಟ್ಟರು ಪಾಪ. ಆಮೇಲೆ ನಾನು ಇನ್ನೊಂದು ಕಂಡೀಷನ್ ಹಾಕಿದೆ, ನನಗೆ ಟೀಚರ್ಸ್ ಟ್ರೈನಿಂಗ್ ಸೆಂಟ್ರ್ ಬೇಕು. ನಾನು ಅದಕ್ಕೆ ಹೆಡ್ ಆಗಿರ್ತೀನಿ. ನನಗೆ DED GED ಏನೂ ಬೇಡ, ನಿಮ್ಗೆ ಕನ್ನಡ ಹೇಳ್ಕೊಡೋಕ್ಕೆ ಸ್ಪಷ್ಟವಾಗಿ ಬರುತ್ತೆ ಅಂದರೆ ಹೇಗೆ ಹೇಳ್ಕೊಡೋದು, ಆ ಥರ ಕಟ್ತಾ ಇದ್ವಿ. ಇವಾಗ ಟೀಚರ್ಸ್ ಟ್ರೈನಿಂಗ್ ಸೆಂಟರ್ ಕಟ್ತಾ ಇದ್ವಿ. ಓ ವಂಡರ್ಫುಲ್ ಸರ್, ಬ್ಯೂಟಿಫುಲ್. ನನಗೊಂದು ವ್ಯವಸ್ಥೆ ಆಗಬೇಕು. ಹೇಗೆ CBSE ಸಿಸ್ಟಮ್ ಇದೆ, ಹೇಗೆ ಇದಿದೆ ಅದು ಸ್ಟೇಟ್ ಬೋರ್ಡ್, ಒಂದು ಆಲ್ಟರ್ನೇಟಿವ್ ಶಾಲೆ ಆಗಬೇಕು, ವ್ಯವಸ್ಥೆ ಆಗಬೇಕು. ಇಲ್ಲಿ ನಮ್ಮ 100 ಮಕ್ಕಳಿಗೆಲ್ಲ, ಭಾರತದ ತುಂಬ ಜನಕ್ಕೆ ಕನಸು ಬಹಳ ದೊಡ್ಡದಿದೆ. ಆಗಲಿ, ಎಲ್ಲ ನೀವೇನಂತಿದ್ದೀರೋ ಅಂದರೆ ಬೈ ಗಾಡ್ ಗ್ರೇಸ್ ಎಲ್ಲವೂ ಬರ್ತಾ ಇದೆ ಅಂತಿರಲ್ಲ, ಹಾಗೆ ಬರ್ತಾ ಇರಲಿ. ಒಂದು ಪ್ರಶ್ನೆ ಸರ್, ಈಗ ಯಾರೋ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಂದು ಯಾವುದೋ ಶಾಲೆ ನಡೆಸ್ತಾ ಇದ್ದಾರೆ, ಮಕ್ಕಳಲ್ಲಿಗೆ ಹೋಗ್ತಾ ಇದ್ದಾರೆ, ಪ್ರತಿಫಲ ಇಲ್ಲ ಅಂತ ಹೇಳಬೇಡಿ. ಹಾಂ, ಏನು ಅಪೇಕ್ಷೆ ಇದೆ ನಿಮ್ಮದು? ಒಂದು ಮಾತು ನಾನು ಯಾವತ್ತು ಬೇರೆಯವ್ರನ್ನ ಒಪ್ಕೊಳ್ಳೋದ ಮಾತು, ಸರ್ವಿಸ್ ಇಸ್ ದಿ ಬೈ ಪ್ರಾಡಕ್ಟ್ ಆಫ್ ಸೆಲ್ಫಿಶ್ನೆಸ್. ಸರ್ವಿಸ್ ಇಸ್ ದಿ ಬೈ ಪ್ರಾಡಕ್ಟ್ ಆಫ್ ಸೆಲ್ಫಿಶ್. ನನ್ನ ತೃಪ್ತಿ ಇಲ್ಲಲ್ಲ ಇದ್ದರೆ ನಾನು 2 ದಿನ ಸ್ಕೂಲ್ ಮುಚ್ಕೊಂಡು ಹೋಗ್ತಾ ಇದ್ದೆ. ಹೌದಲ್ವಾ? ಓಕೆ, ಲವ್ಲಿ. ಓಕೆ, ಸೊ ಸರ್ವಿಸ್ ಬಗೆಗಿನ ತೃಪ್ತಿಯಿಂದ ಕೆಲಸ ಮಾಡೋ ಸಂದರ್ಭದಲ್ಲಿ ಸುತ್ತಮುತ್ತ ಇರೋವಂತಹ ಶಾಲೆಗಳು ಏನಾಗಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಏನೋ ಡೊನೇಷನ್ಗಳು ಕಟ್ಟಿಸ್ಕೊಂಡು, ದೊಡ್ಡ ದೊಡ್ಡ ಫೀಸ್ ಕಟ್ಟಿಸ್ಕೊಂಡು, ಯಾರು ನಿಮ್ಗೇನು ಅನ್ಲಿಲ್ವಾ ಯಾಕೆ ಬೇಕು? ಇಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೇ ಸಪೋರ್ಟ್ ಮಾಡ್ತಿದ್ದಾರೆ. ಕಾಲೇಜ್ ಆ ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿ ಕರ್ಕೊಂಬರ್ತಾರೆ ಎಷ್ಟೋ ಸತಿ. ಒಂಥರ ನಮಗೂ ಅದು ಒಳ್ಳೇದು ಇಂಟ್ರಾಕ್ಷನ್ ಅಂತ. ಹೌದಾ ಸರ್? ವಂಡರ್ಫುಲ್. ಅಂದರೆ ಒಂದು ಒಳ್ಳೆ ಹೆಲ್ದಿ ವಾತಾವರಣದಲ್ಲಿದ್ದೀರಿ ಅಂತ ಅರ್ಥ. ಸೊ ಟೀಚರ್ ಟ್ರೈನಿಂಗ್ ಸೆಂಟರ್ ಶುರು ಮಾಡಬೇಕು ಅಂತಿದ್ದೀರಾ? ನಡೀತಾ ಇದೆ. ಓ, ಸ್ಟಾರ್ಟೆಡ್, ಆಲ್ರೆಡಿ ಶುರು ಆಗಿದೆ. ಬಿಲ್ಡಿಂಗ್ ಕಟ್ತಾ ಇದ್ದೀವಿ, ಮೇ ಬಿ ಮುಗಿಯುತ್ತೆ ಅಂತ. ಮತ್ತು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಹೇಗೆ ಕರಿಕ್ಯುಲಮ್ ಫಿಕ್ಸ್ ಮಾಡೋಕೆ, ಅವೆಲ್ಲ ನಾನು ಕಲಿತಾ ಹೋಗ್ತೀನಿ. ಸ್ಟಿಲ್ ಅ ವಿದ್ಯಾರ್ಥಿ, ಎಟರ್ನಲ್ ವಿದ್ಯಾರ್ಥಿ, ಎಟರ್ನಲ್. ಇದನ್ನು ಮೀರಿದ ಕನಸು ಏನಿದೆ ಸರ್? ಯಾಕೆಂದರೆ ವ್ಯಾಪ್ತಿ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಎಲ್ಲ ಸಂಪನ್ಮೂಲದಿಂದ ಹಿಡಿದು ನಿಮಗೆ ಜೊತೆಯಾಗೋರು ಜಾಸ್ತಿ ಬೇಕಾಗ್ತಾರೆ. ಏನಿದೆ ಕನಸು? ಹೆಂಗೆ ಪ್ಲ್ಯಾನ್ ಮಾಡ್ತಿದ್ದೀರಾ? ನಾನು ಜಾಸ್ತಿ ಕನಸು ಮಾಡಲ್ಲ, ಅದು ಹೇಳಿದ್ನಲ್ಲ. ನನಗೆ ಕ್ರಿಕೆಟಲ್ಲಿ ಏನು ಬರುತ್ತೆ, 3 ಜನ ಸ್ಪಿನ್ ಬೌಲರ್ಸ್ ಇದ್ದರು ತುಂಬ. ನಾನು ನಮ್ಮ ಹೈಸ್ಕೂಲಲ್ಲಿ ಇದ್ದಾಗಲೇ ಇದು ಒಂದು BS ಚಂದ್ರಶೇಖರ್ ಅಂತ, ಬಿಷನ್ ಸಿಂಗ್ ಬೇಡಿ, AS ಪರ್ಸನ್. ಅವ್ರಿಗೊಂದು ಮಾತು ಹೇಳೋರು, AS ಪರ್ಸನ್ನ ಥಿಂಗ್ಸ್ ವೈಲ್ ಹಿ ಬೋಲ್ಸ್. ಥಿಂಗ್ಸ್ ವೈಲ್ ಹಿ ಬೋಲ್ಸ್. ಓಕೆ. ಅಲ್ಲ, ಥಿಂಗ್ಸ್ ಬಿಫೋರ್ ಹಿ ಬೋಲ್ಸ್. ಬಿಫೋರ್ ಹಿ ಬೋಲ್ಸ್. ಓಕೆ. ಬೇಡಿ ಥಿಂಗ್ಸ್ ವೈಲ್ ಹಿ ಬೋಲ್ಸ್. ಚಂದ್ರ ಥಿಂಗ್ಸ್ ಆಫ್ಟರ್ ಹಿ ಬೋಲ್ಸ್. ಓಕೆ. ನಾವು ಶುರು ಮಾಡ್ತೀವಿ, ಮತ್ತೆ ಪ್ರಯೋಗಗಳು ಮಾಡ್ತೀವಿ, ಬೇಗ ಕಲಿತೀನಿ. ಆಮೇಲೆ ಇನ್ನೊಬ್ಬರನ್ನು ಬಿಟ್ಬಿಡೋದು, ಅದನ್ನು ನಡ್ಸ್ಕೊಂಡು ಹೋಗೋಕ್ಕೆ. ಈ ರೀತಿ ಮಾಡಿ.